ರಾಜಕೀಯ ಮಾಡ್ತಾ ಇದ್ದಾರೆ. ಅದಕ್ಕೆ ಬಣ್ಣ ಕೊಟ್ಟು, ಹಿಂದುತ್ವದ ಬಣ್ಣ ಕೊಟ್ಟು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಹೋಗ್ಲಿಲ್ಲ. ಇದು ರಾಜಕೀಯ ಮಾಡ್ತಾ ಇದ್ದಾರೆ. ಶ್ರೀರಾಮ ದೇವಸ್ಥಾನ ನಾವು ಹಳ್ಳಿಗಳಲ್ಲಿ ಕಟ್ಸಿದೀವಿ. ನಿಮ್ಮೂರಲ್ಲಿ ಕಟ್ಸಿಲ್ವಾ? ನಮ್ಮೂರಿನಲ್ಲೂ ಕಟ್ಸಿದೀವಿ ಶ್ರೀರಾಮ ದೇವಸ್ಥಾನ. ನಾನೇ ದುಡ್ಡು ಕೊಟ್ಟಿದ್ದೀನಿ ಅದಕ್ಕೆ. ಶ್ರೀರಾಮ ಯಾವುದೇ ಪಕ್ಷದ ಸೊತ್ತಲ್ಲ. ಶ್ರೀರಾಮ ಭಾರತೀಯ ಜನತಾ ಪಕ್ಷದ ಸೊತ್ತ? ರಾಮಾಯಣ ಅವರ ಸೊತ್ತ? ಮಹಾಭಾರತ ಅವರ ಸೊತ್ತ? ಆಂಜನೇಯ ಅವರ ಸೊತ್ತ? ಸೀತೆ ಅವರ ಸೊತ್ತ? ಲಕ್ಷ್ಮಣ ಅವರ ಸೊತ್ತ? ಎಲ್ಲರಿಗೂ ವಿಷಯ. ಅದಕ್ಕೆ ನಾನು ಹೇಳಿದೆ ಮೊನ್ನೆ 22ನೇ ತಾರೀಕು ಮಾದೇವಪುರ, ಬೆಂಗಳೂರಿನಲ್ಲಿ ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ, ಲಿಂಬಾವಳಿ ಕಾನ್ಸ್ಟಿಟ್ಯೂನ್ಸಿ, ಅಲ್ಲಿ ಒಂದು ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ಇತ್ತು. ಆ ದೇವಸ್ಥಾನಕ್ಕೆ ಹೋಗಿಲ್ಲ. ಅದರ ಉದ್ಘಾಟನೆ ಆಂಜನೇಯ ಮೂರ್ತಿ 33 ಅಡಿ, ಅದನ್ನು ಉದ್ಘಾಟನೆ ಮಾಡಿದ್ರು. ಎಲ್ರಿಗೂ ಹೇಳಿದೆ, ನೀವೆಲ್ಲರೂ ಹೇಳಿ ಜೈ ಶ್ರೀರಾಮ ಅಂತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರು ಸೊತ್ತಲ್ಲ, ನಮ್ಮೆಲ್ಲರ ಸೊತ್ತು, ಇಡೀ ಭಾರತದ ಜನರ, ಭಾರತೀಯರ ಸೊತ್ತು ಹೇಳಿ ಶ್ರೀರಾಮ್, ಜೈ ಶ್ರೀರಾಮ್ ಅಂತ ಜೈ ಶ್ರೀರಾಮ್ ಅಂತ. ಜೈ ಶ್ರೀರಾಮ ಇವರು ಸೊತ್ತ? ನಾ ಏನು ಹಿಂದೂ ಅಲ್ವಾ? ಅದೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾರೆ. ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದೆ. ಈ ಪರಮೇಶ್ವರ ಹೆಸರಿನಲ್ಲಿ ಪರಮೇಶ್ವರ. ಪರಮೇಶ್ವರ. ಏನ್ ನಾವೆಲ್ಲ ಹಿಂದೂಗಳಲ್ವಾ? ಇವರು ಮಾತ್ರ ಹಿಂದೂಗಳ? ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದಕ್ಕೆ ನಮ್ಮ ವಿರೋಧಗಳು ಹೊರತು ದಶರಥ ರಾಮನ ಬಗ್ಗೆ, ಸೀತಾರಾಮನ ಬಗ್ಗೆ ವಿರೋಧ ಇಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟ